ಈ ಪತ್ತೇದಾರಿ ಕಾದಂಬರಿ ನಮ್ಮೆಲ್ಲರಿಗೂ ಒಂದು ರೀತಿ ಆಲ್ ಟೈಮ್ ಫೇವ್ರೇಟ್ ಅಂತ ಹೇಳ್ಬೋದು. ನಾವು ತುಂಬ ಪತ್ತೇದಾರಿ ಕಾದಂಬರಿಗಳನ್ನು ಓದಿ ನಾವು ಡಿಸ್ಕಸ್ ಮಾಡಿದ್ದೀವಿ ಇದಕ್ಕೆ ಮುಂಚೆ ನಮ್ಮ ಚಾನಲಲ್ಲಿ. ಆ್ಯಂಡ್ ಎಸ್, ಇವತ್ತು ಮತ್ತೆ ಇನ್ನೊಂದು ಮೈ ಬುಕ್ ಗ್ಯಾಲರಿ ಸೆಗ್ಮೆಂಟಲ್ಲಿ ಕಾಲಾಯ ತಸ್ಮೈ ನಮಃ ಅನ್ನೋ ಒಂದು ಕೌಶಿಕ್ ಉಡುರಸ್ತೆ ಅವರ ಪತ್ತೇದಾರಿ ಕಾದಂಬರಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಕೌಶಿಕ್ ಅವರ ಪ್ಲಸ್ ಏನಪ್ಪ ಅಂತಂದರೆ, ಇವ್ರ ನಾವೆಲ್ ಬಂದುಬಿಟ್ಟು ರೆಗ್ಯುಲರ್ ರೀಡರ್ಸ್ನು ಸ್ಯಾಟಿಸ್ಫೈ ಮಾಡೋ ರೀತಿಯಲ್ಲಿರುತ್ತೆ ಆ್ಯಂಡ್ ಬಿಗಿನರ್ಸಿಗಂತೂ ನೆಕ್ಸ್ಟ್ ಲೆವೆಲ್ ಮೈಂಡ್ ಬ್ಲೋಯಿಂಗ್ ಆಗೂ ಇರುತ್ತೆ. ಸೊ ಆ ರೀತಿಯಲ್ಲಿ ಇದು ಆ್ಯಕ್ಚುಲಿ ಅವರ ಹಳೆ ಕಾದಂಬರಿ ಆ್ಯಕ್ಚುಲಿ, ಬಟ್ ಇದೊಂದು ಸಣ್ಣ ಕತೆ. ಹಾಗಾಗಿ ನಾನು ಇದನ್ನು ಓಕೆ ಅಷ್ಟು, ಈಗ ನಾವು ಜಮಲಾಪುರದ ಜಡೆಮುನಿ ಕೇಸ್ ನೋಡಿದ್ವಿ, ಸುಬ್ರಹ್ಮಣ್ಯಪುರ ಸಣ್ಣ ಕಥೆನೇ, ಬಟ್ ಅದು ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿತ್ತು. ಹೀಗೆ ನಾವು ತುಂಬ ಪುಸ್ತಕಗಳನ್ನು ಅವ್ರನ್ನ ಓದ್ತಾ ಅವ್ರ ಹಳೆ ಪುಸ್ತಕಗಳು ಇಷ್ಟೇ ಎಫೆಕ್ಟಿವ್ ಆಗಿದ್ದಿರೋಕ್ಕೆ ಸಾಧ್ಯನಾ, ಅಥವಾ ಇದು ಒಂದು ಸಣ್ಣ ಪುಸ್ತಕ ಆಗಿರೋದ್ರಿಂದ ಅಷ್ಟು ಥ್ರಿಲ್ ಎಲಿಮೆಂಟ್ಸ್ ಎಲ್ಲ ಸ್ವಲ್ಪ ಕಡಿಮೆ ಇರುತ್ತೆ, ಆ ರೀತಿಯಾದ ಒಂದು ಥಾಟ್ ಪ್ರೊಸೆಸ್ಸಲ್ಲಿ ಇದನ್ನು ಆ್ಯಕ್ಚುಲಿ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಒಂದು ಲಾಂಗ್ ಬ್ರೇಕ್ ಆದಮೇಲೆ ಯೂಶಲಿ ಮತ್ತೆ ಬುಕ್ ರೀಡಿಂಗ್ ಸ್ಟಾರ್ಟ್ ಮಾಡಬೇಕಾದ್ರೆ ನನಗೆ ಯೂಶಲಿ ಪತ್ತೇದಾರಿ ಕಾದಂಬರಿಗಳನ್ನು ಸ್ಟಾರ್ಟ್ ಮಾಡುವಾಗ ಅದೊಂದು ಒಳ್ಳೆ ಗ್ರಿಪ್ ಸಿಗುತ್ತೆ. ಅಂದರೆ ಓದೋದನ್ನು ಸ್ವಲ್ಪ ದಿನ ನಾನು ಬ್ರೇಕಲ್ಲಿದ್ದು ಮತ್ತೆ ಓದಬೇಕಾದ್ರೆ ನಂಗೆ ಪತ್ತೇದಾರಿ ಕಾದಂಬರಿ ಪರ್ಸ್ನಲಿ ಒಂದು ಬೆಸ್ಟ್ ಆಪ್ಷನ್ ಅಂತ ನನಗೆ ಫೀಲ್ ಆಗುತ್ತೆ. ಸೊ ಹಾಗಾಗಿನೇ ಕೌಶಿಕ್ ಅವರ ಪುಸ್ತಕನ ತೊಗೊಂಡೆ. ಆ್ಯಕ್ಚುಲಿ ಇಷ್ಟು ಬ್ರೇಕ್ ಆಗಿ ಓದಬೇಕಾದ್ರೂ ಕೂಡ ಅಷ್ಟೇ ಒಂದು ಒಳ್ಳೆ ನಮಗೆ ಎಂಗೇಜಿಂಗ್ ಆಗಿ ತೊಗೊಂಡು ಹೋಗೋ ರೀತಿಯಲ್ಲಿ ತುಂಬ ಈಸಿ ಫಾರ್ಮೆಟಲ್ಲಿದೆ ನಮ್ಮ ಈ ಪುಸ್ತಕ ಆ್ಯಕ್ಚುಲಿ. ಆ್ಯಂಡ್ ಇದರ ಕಾದಂಬರಿ ಶುರುವಾಗದೆ ಹೇಗಪ್ಪ ಅಂತಂದರೆ, ಆ ಕಾದಂಬರಿಯಲ್ಲೂ ಕೂಡ ಇಬ್ಬರು ಒಂದು ಕಥೆಯನ್ನು ಬರೆದು ಪಬ್ಲಿಷ್ ಮಾಡಿರ್ತಾರೆ. ಆ ಎರಡೂ ಕಥೆಗಳು ಆಲ್ಮೋಸ್ಟ್ ಸೇಮ್ ಆಗಿರುತ್ತೆ, ಬಟ್ ಬೇರೆ ಬೇರೆ ಟೈಟಲಲ್ಲಿ ರಿಲೀಸ್ ಪಬ್ಲಿಷ್ ಮಾಡಿರ್ತಾರೆ. ಸೊ ಈ ಕೇಸನ್ನು ಹಿಡ್ಕೊಂಡು ಒಂದು ಪೊಲೀಸ್ ಸ್ಟೇಷನ್ ಸೆಟಪ್ಪಲ್ಲಿ ಈ ಕತೆ ಶುರುವಾಗುತ್ತೆ. ಆ್ಯಂಡ್ ಈ ಕೇಸನ್ನು ಸಾಲ್ವ್ ಮಾಡೋ ರೀತಿಯಾಗಿ ಈ ಕತೆ ನಡೀತಾ ಹೋಗುತ್ತೆ. ಸೊ ಈ ಕತೆ ಮೊದಲು ನಾನೇ ಬರೆದಿದ್ದು ಅನ್ನೋ ರೀತಿಯಲ್ಲಿ ಇಬ್ಬರು ಕೂಡ ಇಲ್ಲಿ ಬಿಹೇವ್ ಮಾಡ್ತಾರೆ, ಆಲ್ಮೋಸ್ಟ್ ಸೇಮ್ ಆಗಿ ಬಿಹೇವ್ ಮಾಡ್ತಾರೆ. ಅವರು ಹೇಳೋದ್ರಲ್ಲಿ ಯಾರು ಸರಿ ಯಾರು ತಪ್ಪು ಅಂತ ನಾವಲ್ಲಿ ಜಡ್ಜ್ ಮಾಡೋಕ್ಕೆ ಆಗಲ್ಲ. ಆ ರೀತಿಯಲ್ಲಿ ಇಬ್ರು ತುಂಬ ಅಕ್ಯುರೇಟಾಗಿ ತುಂಬ ವಿಷಯಗಳನ್ನು ಹೇಳ್ತಾರೆ. ಆ್ಯಂಡ್ ಅವರ ಹ್ಯಾಂಡ್ ರಿಟನ್ ಸ್ಕ್ರಿಪ್ಟು ಮತ್ತು ಅವರನ್ನು ವಿಚಾರಣೆ ಮಾಡಿ ಮತ್ತು ಇನ್ಸ್ಪೆಕ್ಟರ್ ಏನು ಮಾಡ್ತಾರೆ, ಓಕೆ ನೀವು ನಿಮ್ಮ ಕತೆ ಏನು ನೆರೇಟ್ ಮಾಡಿ, ನಾನು ಮೊದಲು ಅದನ್ನು ಒಂದ್ಸರಿ ಕೇಳ್ತೀನಿ, ನನಗೂ ಒಂದು ಐಡಿಯಾ ಬರುತ್ತೆ ಅನ್ನೋ ರೀತಿಯಲ್ಲಿ ಅವರು ಕೂಡ ಆ ಕಥೆನ ಕೇಳ್ತಾರೆ. ಸೊ ಈ ರೀತಿಯಲ್ಲಿ ಸ್ಟಾರ್ಟ್ ಆಗೋವಂಥ ಈ ಕಾದಂಬರಿ, ಇದು ಈ ಕೇಸ್ ಬಂದು ಹೇಗೆ ಸಾಲ್ವ್ ಮಾಡಿದ್ರು, ಆ ಕತೆ ಏನು ಅನ್ನೋದು ಒಂದು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅದು ಒಂದು ಬಿಗ್ಗೆಸ್ಟ್ ಪೋರ್ಷನ್ ಇದರಲ್ಲಿ. ಆ ಕತೆ ಮತ್ತು ಅದಕ್ಕೆ ಸಂಬಂಧಪಟ್ಟಿರುವಂಥ ಇವರ ಲೈಫ್, ಈ ಕೇಸ್, ಇದೆಲ್ಲ ಏನಾಯಿತು ಅನ್ನೋದೇ ಇದು ಓವರ್ ಆಲ್ ಆಗಿರೋ ಈ ಬುಕ್ನ ಥೀಮ್. ಓಕೆನಾ? ಸೊ ಈ ಸ್ಟೋರಿ ಲೈನ್ ಓಕೆ ಅನ್ನೋ ಥರ ಫೀಲ್ ಆಗಿ ಸ್ಟಾರ್ಟ್ ಆದ್ರೂ ಕೂಡ ಆ ಸ್ಟೋರಿಯಲ್ಲಿ ಇನ್ನೊಂದು ಅವ್ರ ಸ್ಟೋರಿ ಹೇಳ್ತಾರಲ್ಲ, ಆ ಬುಕ್ ನೆರೇಟ್ ಮಾಡ್ತಾರಲ್ಲ, ಅದು ಆ್ಯಕ್ಚುಲಿ ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ತುಂಬ ಥ್ರಿಲ್ಲಾಗೆ. ಆ್ಯಂಡ್ ಏನಂದರೆ ಅದೇ ಕೆಲವೊಂದು ಏನಾಗುತ್ತೆ ಅಂತಂದರೆ, ಈ ಮೂವಿ ಪ್ಯಾಟರ್ನಲ್ಲಿರೋ ಅಂಥ ಸೀರಿಯಲ್ ಕಿಲ್ಲರ್ ಥರ ಫೀಲ್ ಆಗ್ತಾರೆ, ಬಟ್ ಇಂಟ್ರೆಸ್ಟಿಂಗಾಗಿ ಹೋಗ್ತಾ ಇರುತ್ತೆ. ಆ್ಯಂಡ್ ಆಬ್ವಿಯಸ್ಲಿ ನಮ್ಮ ಹಿಮವಂತನ ಕ್ಯಾರೆಕ್ಟರ್ ಕೂಡ ಇರುತ್ತೆ. ಅದೇ ಡಿಟೆಕ್ಟಿವ್ ಅವ್ರ ಪಾಯಿಂಟ್ ಆಫ್ ವ್ಯೂ ಇಂದನೇ ನಾವು ಈ ಕಥೆಗಳನ್ನೆಲ್ಲ ಹೆಚ್ಚಾಗಿ ನೋಡ್ತೀವಿ ತುಂಬ ಸಿಚುಯೇಷನ್ಸಲ್ಲಿ. ಸೊ ಹೀಗೆಲ್ಲ ಆದಮೇಲೆ ಇದರ ಕ್ಲೈಮ್ಯಾಕ್ಸಲ್ಲಿ ಏನಾಯಿತು, ಆ್ಯಕ್ಚುಲಿ ಈ ಬುಕ್ಕಲ್ಲಿ ನಾನು ನೋಡಿರೋದು ಪ್ಲಸ್ ಏನಪ್ಪ ಅಂತಂದರೆ, ಈ ಬುಕ್ಕಿಗೆ 2 ಕ್ಲೈಮ್ಯಾಕ್ಸ್ ಇದೆ. ಏನಂದರೆ ಆ ಸ್ಟೋರಿ ಅವರು ಒಂದು ಹೇಳ್ತಾರೆ ಗೊತ್ತಾ, ಆ ಸ್ಟೋರಿಯಲ್ಲಿ ನಡೆಯುವಂಥ ಒಂದು ಕ್ಲೈಮ್ಯಾಕ್ಸು, ಆ್ಯಂಡ್ ಈ ಬುಕ್ನ ಓವರ್ ಆಲ್ ಕ್ಲೈಮ್ಯಾಕ್ಸು, 2 ಕ್ಲೈಮ್ಯಾಕ್ಸ್ ಆಗಿ ಈ ಬುಕ್ ಬಂದು ಈ ಕಾದಂಬರಿ ಪರ್ಟಿಕ್ಯುಲರಾಗಿ ನಡೆಯುತ್ತೆ. ಆ್ಯಕ್ಚುಲಿ ನನಗಿದ್ರಲ್ಲಿ ಪರ್ಸ್ನಲಿ ಆ ಬುಕ್ಕಲ್ಲಿ ಅವ್ರ ಸ್ಟೋರಿ ಹೇಳೋ ಕ್ಲೈಮ್ಯಾಕ್ಸ್ನಾದರೂ ನಾವು ಪ್ರಿಡಿಕ್ಟ್ ಮಾಡಿಬಿಡ್ತೀವಿ, ಬಟ್ ಇದು ಓವರ್ ಆಲ್ ನಾವೆಲ್ನ ಕ್ಲೈಮ್ಯಾಕ್ಸ್ ಇದೆಯಲ್ಲ, ಇದು ನೆಕ್ಸ್ಟ್ ಲೆವೆಲ್ ಮೈಂಡ್ ಬ್ಲೋಯಿಂಗ್ ಆಗಿರುತ್ತೆ. ಆ್ಯಂಡ್ ಇಷ್ಟು ಸಣ್ಣ ಬುಕ್ಕಲ್ಲಿ ಇಷ್ಟೆಲ್ಲ ಎಲಿಮೆಂಟ್ಸು, ಆ್ಯಕ್ಚುಲಿ ನಾನು ಅದರ ಕ್ಲೈಮ್ಯಾಕ್ಸ್ ಒಂದು ಸ್ವಲ್ಪ ನಾನು ಪ್ರಿಡಿಕ್ಟ್ ಮಾಡಿರೋ ಲೆವೆಲಲ್ಲೇ ಬಂದಿರೋದ್ರಿಂದ ಓಕೆ ಅನ್ನೋ ಥರ ಒಂದು ಆ್ಯಾವ್ರೇಜ್ ಫೀಲಲ್ಲಿದ್ದೆ. ಬಟ್ ಅದಾಗಿ ಒಂದು 5 ಪೇಜಸ್ ಬಿಲೋ 5 ಪೇಜಸ್ ಅಷ್ಟೇ, ಒಂದು 2-3 ಪೇಜಸಲ್ಲಿ ಮತ್ತೆ ಮುಗ್ದಿರೋ ಬುಕ್ಕು ಕೊನೆಯಲ್ಲಿ ಕೂಡ ಅಷ್ಟು ಒಂದು ಒಳ್ಳೆ ಟ್ವಿಸ್ಟ್ ಎಲಿಮೆಂಟ್ನ ಇಡ್ತಾರೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಅಷ್ಟು ಒಂದು ಬ್ಯೂಟಿಫುಲ್ ಆಗಿತ್ತು, ಅಷ್ಟು ಒಂದು ಮೈಂಡ್ ಬ್ಲೋಯಿಂಗ್ ಆಗಿತ್ತು ಅಂತ ಹೇಳ್ಬೋದು. ಸೊ ಆ ರೀತಿಯಲ್ಲಿರುವಂಥ ಈ ಪುಸ್ತಕ ಆ್ಯಕ್ಚುಲಿ ತುಂಬ ಕಡಿಮೆ ಪೇಜಸ್ ಇದೆ, 94 ಪೇಜಸ್ ಇದೆ ಅಷ್ಟೇ. ಇದರ ಪ್ರೈಸ್ ಕೂಡ 100 ರೂಪೀಸ್ ಅಷ್ಟೇ. ಇದರ ಲಿಂಕ್ನ ಬಂದುಬಿಟ್ಟು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಬೇಕಿದ್ರೆ ಬೈ ಮಾಡಿ, ಅಥವಾ ನಿಮ್ಮ ನಿಯರ್ ಬುಕ್ ಗ್ಯಾಲರಿ ಎಲ್ಲಾದರೂ ಪರ್ಚೇಸ್ ಮಾಡಿ. ಬಿಕಾಸ್ ಇವ್ರ ಬುಕ್ಸ್ ಯೂಶಲಿ ಆಲ್ಮೋಸ್ಟ್ ನಮಗೆ ಸಿಕ್ಬಿಡುತ್ತೆ, ತುಂಬ ಅಂಡರ್ ರೇಟೆಡ್ ಆಗಿರಲ್ಲ, ಸಿಗತ್ತೆ ನಮಗೆ. ಸೊ ಇದನ್ನ ಆ್ಯಕ್ಚುಲಿ ಯಾರು ಟ್ರೈ ಮಾಡ್ಬೋದು ಅಂತಂದರೆ, ನೀವು ಬಿಗಿನರ್ಸ್ ಆದಾಗಿದ್ರೆ ಗೋ ಫಾರ್ ಇಟ್. ಆ್ಯಕ್ಚುಲಿ ನೀವು ಬಿಗಿನರ್ಸ್ ಆಗಿದ್ದು ನಾನು ಬುಕ್ ರೀಡಿಂಗ್ ಹ್ಯಾಬಿಟ್ನ ಇನ್ನೊಂದು ಸ್ವಲ್ಪ ಎಕ್ಸೆಲ್ ಮಾಡ್ಕೋಬೇಕು ಅನ್ನೋ ಥರ ನಿಮಗೆ ಫೀಲ್ ಇತ್ತು ಅಂತಂದರೆ ಪತ್ತೇದಾರಿ ಯೂಶಲಿ ನಾನು ಸಜೆಸ್ಟ್ ಮಾಡ್ತೀನಿ ಆ ರೀತಿಯಲ್ಲಿರೋರಿಗೆ. ಅದರಲ್ಲೂ ಇದು ಸಣ್ಣ ಪುಸ್ತಕ ಮತ್ತು ಈ ಥ್ರಿಲ್ ಎಲಿಮೆಂಟ್ಸ್ ಆಗಿರಲಿ, ಈಗ ಯೂಶಲಿ ಬುಕ್ ಹೊಸದಾಗಿ ಬುಕ್ ಓದ್ರಿ ಅಂತ ನಾವು ರೆಕಮೆಂಡ್ ಮಾಡಿ ಅವ್ರಿಗೆ ಸಜೆಸ್ಟ್ ಮಾಡಿ ಹೇಳಬೇಕಾದ್ರೆ ಇರೋ ಸಮಸ್ಯೆ ಏನಂದರೆ,
ಅವರಿಗೆ ಈ ಸ್ಲೋ ಬರ್ನ್ ಆಗೋ ಒಂದು ವಿಷಯ ಇರುತ್ತಲ್ವ ನಮಗೆ ಬುಕ್ಸಲ್ಲಿ ಯೂಶಲಿ ಒಂದು ತುಂಬ ಸ್ಲೋ ಆಗಿ ಹೋಗೋದು ಬಂದು ತುಂಬ ಜನಕ್ಕೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಕಂಫರ್ಟಬಲ್ ಇರೋಲ್ಲ. ಅವರಿಗೆ ಆಲ್ಮೋಸ್ಟ್ ಈಗ ಈ ಮೂವಿ ಆಗಲಿ ಅಥವಾ ಯಾವುದಾದ್ರೂ ವೀಡಿಯೋಸ್ ನೋಡಿದಾಗೆ ಅವರಿಗೆ ಪಟ ಅಂತ ಅವರಿಗೆ ಏನಾದರೂ ಒಂದು ಎಲಿಮೆಂಟ್ಸ್ ಬರ್ತಾನೆ ಇರಬೇಕು, ತುಂಬ ಹ್ಯಾಪಿ ಮೂಮೆಂಟ್ಸ್ ಅಥವಾ ಏನಾದರೂ ಒಂದು ಎಮೋಷನ್ಸ್ ಬರ್ತಾನೆ ಇರಬೇಕು. ಆ ಸ್ಲೋ ಬರ್ನ್ನ ಇವರು ಎಕ್ಸ್ಪೆಕ್ಟ್ ಮಾಡಲ್ಲ. ಬಟ್ ಅದನ್ನು ಬ್ರೇಕ್ ಮಾಡೋ ರೀತಿಯಲ್ಲಿ ಸ್ವಲ್ಪ ಈ ಜಾನರ್ ನಮಗೆ ಈ ಬಿಗಿನರ್ಸಿಗೆ ಸೆಟ್ ಆಗುತ್ತೆ. ಯಾಕಂದರೆ ತುಂಬ ಸಣ್ಣ ಕತೆ, ತುಂಬ ಥ್ರಿಲ್ ಎಲಿಮೆಂಟ್ಸು, ಕ್ಯೂರಿಯಾಸಿಟಿಯಲ್ಲೇ ಮುಗಿತಾ ಹೋಗುತ್ತೆ ಆ್ಯಂಡ್ ಈಸಿ ಫ್ಲೋ ಆಗಿರುತ್ತೆ. ಯಾಕಂದರೆ ತುಂಬ ಗ್ರಾಂಥಿಕವಾಗಿ ಇವರು ತುಂಬ ಕಡೆ ಯೂಸ್ ಮಾಡೋದಿಲ್ಲ, ತುಂಬ ಕ್ಯಾಶುವಲ್ ಆಗಿರೋದ್ರಿಂದ ಚೆನ್ನಾಗೇ ಓದ್ಬೋದು ಇದನ್ನು. ಆ್ಯಂಡ್ ಎಸ್, ಇದಕ್ಕಿಂತ ಆ್ಯಕ್ಚುಲಿ ತುಂಬ ಸಣ್ಣ ಕತೆ, ಇದಕ್ಕೆ ಮೇಲೆ ಹೇಳ್ತಾ ಹೋದರೆ ನಾನು ಸ್ವಲ್ಪ ಕ್ಲೂಸ್ ಎಲ್ಲಾದರೂ ಸ್ಪಾಯ್ಲರ್ ಥರ ಏನಾದರೂ ಆಗಿಬಿಡುತ್ತೆ, ಅದಕ್ಕೋಸ್ಕರ ಏನು ಹೇಳ್ತಾ ಇಲ್ಲ. ಸೊ ಇದೇ ರೀತಿ ಒಂದು ಇಂಟ್ರೆಸ್ಟಿಂಗ್ ಬುಕ್ ಜೊತೆ ನಾವು ಮತ್ತೆ ಮೀಟ್ ಮಾಡೋಣ. ಆ್ಯಂಡ್ ಈ ಬುಕ್ನ ಆಲ್ರೆಡಿ ನೀವು ಯಾರಾದರೂ ಓದಿದರೆ ಕಮೆಂಟಲ್ಲಿ ಲೀವ್ ಮಾಡಿ, ನಾನು ಆದಷ್ಟು ಅದನ್ನು ಓದಿ ನಾವು ಡಿಸ್ಕಸ್ ಮಾಡೋಕ್ಕೆ ಟ್ರೈ ಮಾಡೋಣ. ಆ್ಯಂಡ್ ಇದೇ ರೀತಿ ಒಂದು ಇಂಟ್ರೆಸ್ಟಿಂಗ್ ಆ್ಯಂಡ್ ಇಂಪಾರ್ಟೆಂಟ್ ವೀಡಿಯೋ ಜೊತೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಂಟಿಲ್ ದಿಸ್ ಇಸ್ ಶಿಲ್ಪ ಸೈನಿಂಗ್ ಆಫ್ ಹಿಯರ್.